ಹಾಯ್ ಫ್ರೆಂಡ್ಸ್, ಸೊ ದಿಸ್ ಇಸ್ ಡಾಕ್ಟರ್ ಸತೀಶ್ ಕುಮಾರ್. ಸೊ ಈ ವಿಡಿಯೋದಲ್ಲಿ ನಿಮ್ರಿಕ ದೌರ್ಬಲ್ಯ, ಸಿಸ್ನ ಸ್ಟ್ರಾಂಗ್ ಆಗ್ತಾ ಇಲ್ಲ. ತುಂಬ ಜನ ನವೇ ಜನ್ರೇಷನಲ್ಲಿ ಈ ಪ್ರಾಬ್ಲಮ್ ಬಂದ ಮೇಲೆ ಸಫರ್ ಆಗ್ತಾಯಿದ್ದೆ. ಸೊ ಸಮ್ ಪೀಪಲ್ಸ್ ಸ್ವಲ್ಪ ಜನ ನಾನು ಕೇಳಿದರೆ, ಸರ್ ನಾನು ಸಿಸ್ನ ಸ್ಟ್ರಾಂಗ್ ಆಗ್ತಾ ಇಲ್ಲ, ನಾನು ಎಲ್ಲೆಲ್ಲೇ ಹೊರಗಡೆ ಟ್ರೀಟ್ಮೆಂಟ್ ತಗೊಂಡಿನಿ, ಮೆಡಿಕೇಷನ್ ತಗೊಂಡಿನಿ, ಆದರೆ ಈ ಪ್ರಾಬ್ಲಮ್ ಕಡಿಮೆ ಆಗಿಲ್ಲ ಸರ್. ಸೊ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್, ಹೌ ಮೆನಿ ಟೈಪ್ಸ್ ಆಫ್ ಎರೆಕ್ಟೈಲ್ ಡಿಸ್ಫಂಕ್ಷನ್, ಎಷ್ಟು ಟೈಪ್ ಇದೆ ಆ್ಯಂಡ್ ಏನೇನು ಕಾಸ್ ಇದೆ ಸರ್, ಯಾಕೆ ಇ ಡಿ ಬರುತ್ತೆ ಅಂತ ಕೇಳಿದರು. ಸೊ ಈ ವಿಡಿಯೋನು ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್. ಇನ್ ಕೇಸ್ ಈ ಪ್ರಾಬ್ಲಮ್ ಇದ್ದರೆ, ನಿಮ್ರಿಕ ದೌರ್ಬಲ್ಯ, ಸಿಸ್ನ ಸ್ಟ್ರಾಂಗ್ ಆಗಲ್ಲ ಅಂದರೆ ಯಾಕೆ ಸ್ಟ್ರಾಂಗ್ ಆಗಲ್ಲ ಅಂತ ನಿಮಗೂ ಕನ್ಕ್ಲೂಷನ್ ಆಗುತ್ತೆ, ಒಂದು ಕ್ಲಿಯರ್ ಆಗುತ್ತೆ ಡೌಟ್. ಸೊ ಫಸ್ಟ್ ಟೈಪ್ ಬಂದು ವ್ಯಾಸ್ಕ್ಯುಲರ್ ಇ ಡಿ, ವ್ಯಾಸ್ಕ್ಯುಲರ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಫ್ರೆಂಡ್ಸ್. ಸೊ ಈ ವ್ಯಾಸ್ಕ್ಯುಲರ್ ಇ ಡಿ ಕಾಮನ್ವಾಗಿ ಬರೋ ಒಂದು ಪ್ರಾಬ್ಲಮ್, ಕಾಮನ್ವಾಗಿ ಬರೋ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಇದರಲ್ಲಿ ಸಿಸ್ನ ಒಳಗಡೆ ಬ್ಲಡ್ ಫ್ಲೋ ಕಡಿಮೆ ಇರುತ್ತೆ ಫ್ರೆಂಡ್ಸ್, ಬಿಕಾಸ್ ತುಂಬ ವೆಯ್ಟ್ ಇರುತ್ತೆ, ತುಂಬ ಒಬಿಸಿಟಿ ಇರುತ್ತೆ, ಆ್ಯಂಡ್ ಶುಗರು ಆ್ಯಂಡ್ ಬಿ ಪಿ ಇದ್ರೇ ಪ್ರಾಬ್ಲಮ್ ಬರುತ್ತೆ, ಆ್ಯಂಡ್ ಓವರ್ ಒಬಿಸಿಟಿ ಆ್ಯಂಡ್ ಹಾರ್ಟ್ ಡಿಸೀಸ್ ಇದ್ರೇನು ಈ ಪ್ರಾಬ್ಲಮ್ ಬರುತ್ತೆ. ಇದು ವ್ಯಾಸ್ಕ್ಯುಲರ್ ಎರೆಕ್ಟೈಲ್ ಡಿಸ್ಫಂಕ್ಷನ್, ಸಿಸ್ನ ಸ್ಟ್ರಾಂಗ್ ಆಗಲ್ಲ. ಓಕೆನಾ. ಆ್ಯಂಡ್ ಸೆಕೆಂಡ್ ಒನ್ ಬಂದರೆ ಸೈಕೋಜೆನಿಕ್ ಇ ಡಿ, ಸೈಕಲಾಜಿಕಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನು, ಏನಾದರೂ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದ್ರೇನೋ, ಆ್ಯಂಡ್ ಸೆಕ್ಸ್ವಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಟೈಮ್ನಲ್ಲಿ ಒಂದೊಂದು ಟೈಮಲ್ಲಿ ತುಂಬ ಫಿಯರ್ ಇರುತ್ತೆ. ಸೊ ಅದ್ರೇನು ಈ ಸೈಕೋಜೆನಿಕ್ ಇ ಡಿ ಅಂತಾರೆ. ಇದು ಸೈಕಲಾಜಿಕಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ. ತುಂಬ ಡಿಪ್ರೆಷನಲ್ಲಿದ್ದರು, ನಿದ್ದೆ ಇರಲ್ಲ ಒಂದೊಂದು ಟೈಮ್ನಲ್ಲಿ. ಸೊ ಆ ಟೈಮ್ನಲ್ಲಿ ಪ್ರಾಬ್ಲಮ್ ನೋಡ್ಬೋದು ಫ್ರೆಂಡ್ಸ್. ಆ್ಯಂಡ್ ಹಾರ್ಮೋನಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಇದು ಎಂಡೋಕ್ರೈನ್ ಇ ಡಿ ಅಂತ ಹೇಳ್ಬೋದು. ಈ ಹಾರ್ಮೋನಲ್ನಲ್ಲಿ ಟೆಸ್ಟೋಸ್ಟಿರಾನ್ ಪ್ರಾಪರ್ವಾಗಿ ಇರಲ್ಲ, ಆ್ಯಂಡ್ ಹೈ ಪ್ರೊಲಾಕ್ಟಿನ್ ಕ್ಯಾನ್ ಕಾಂಟ್ರಿಬ್ಯೂಟ್. ಸೊ ಹೈಲಿ ಪ್ರೊಲಾಕ್ಟಿನ್ ಇರುತ್ತೆ, ಇದು ಪ್ರಾಪರ್ವಾಗಿ ಇರಲ್ಲ. ಸೊ ಇದೊಂದು ಹಾರ್ಮೋನಲ್ ಇ ಡಿ. ಈ ಹಾರ್ಮೋನಲ್ ಇ ಡಿ, ಈ ಹಾರ್ಮೋನ್ಸ್ ಕಡಿಮೆ ಇದ್ದರೆ ನಿಮಗೂ ಈ ವೀರ್ಯಾಣುಗಳು ಇದೆಲ್ಲ ಸರಿಯಾಗಿ ಪ್ರೊಡಕ್ಷನ್ ಆಗಲ್ಲ. ಇದು ಹಾರ್ಮೋನಲ್ ಇ ಡಿ. ಆ್ಯಂಡ್ ನ್ಯೂರೋಜೆನಿಕ್ ಇ ಡಿ ಫ್ರೆಂಡ್ಸ್, ನ್ಯೂರೋಲಾಜಿಕಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಏನಾದರೂ ಸ್ಪೈನಲ್ ಕಾರ್ಡ್ ಇರುತ್ತೆ ನೋಡಿ, ಇದೇನಾದರೂ ಡಿಸ್ಟರ್ಬೆನ್ಸು, ಪಾರ್ಕಿನ್ಸನ್, ಸ್ಟ್ರೋಕು, ಸೊ ಈ ಡಿಸ್ಕ್ ಕಂಪ್ರೆಷನು, ಸ್ಕ್ಲೆರೋಸಿಸ್ ಅಂತಾರೆ. ಸೊ ಸ್ಪೈನಲ್ ನರಗಳು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ನರ್ವಸ್ ಸಿಸ್ಟಮ್ನಲ್ಲಿ ಏನಾದರೂ ಸ್ಪೈನಲ್ನಲ್ಲಿ ಪ್ರಾಬ್ಲಮ್ ಇದ್ದರೆ ಈ ನ್ಯೂರೋಜೆನಿಕ್ ಇ ಡಿ ಬರುತ್ತೆ ಫ್ರೆಂಡ್ಸ್. ಆ್ಯಂಡ್ ಮೆಡಿಕೇಷನ್ ಇ ಡಿ, ಈ ಓವರ್ ಏನಾದರೂ ಈ ಬಿ ಪಿ, ಹೈ ಬಿ ಪಿ, ತುಂಬ ಮೆಡಿಕೇಷನ್ ತಗೊಂಡ್ರೇನೋ, ಆಲ್ಕಹಾಲ್ ತಗೊಂಡ್ರೇನೋ, ಏನಾದರೂ ಬೇರೆ ಬೇರೆ ಡ್ರಗ್ಸ್ ತಗೊಂಡ್ರೇನೋ ಈ ಮೆಡಿಕೇಷನ್ಸ್ ಇ ಡಿ ಬರುತ್ತೆ, ಆದ್ರೇನು ಎರೆಕ್ಟೈಲ್ ಡಿಸ್ಫಂಕ್ಷನ್ ಬರುತ್ತೆ. ಆ್ಯಂಡ್ ಮಿಕ್ಸ್ಡ್ ಏಜ್ ಇ ಡಿ, ಇದು ಏಜ್ ಒಂದು 40-45. ಸೊ ಮ್ಯಾಕ್ಸಿಮಮ್ ಮಿಡಿಲ್ ಏಜ್ಡ್ ಪರ್ಸನ್ಸ್, ಫಿಸಿಕಲ್ ಆರ್ ಸೈಕಲಾಜಿಕಲ್ ಪ್ರಾಪರ್ವಾಗಿ ಬ್ಯಾಲೆನ್ಸ್ ಇರಲ್ಲ ಫ್ರೆಂಡ್ಸ್ ಮಿಕ್ಸ್ಡ್ ಏಜ್ನಲ್ಲಿ. ಸೊ ಆ ಏಜ್ನಲ್ಲಿ ಮಿಕ್ಸ್ಡ್ ಏಜ್ ಇ ಡಿ ಅಂತಾರೆ, ಈ ಪ್ರಾಬ್ಲಮ್ ಬರುತ್ತೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಬರುತ್ತೆ. ಸೊ ಇಷ್ಟು ಟೈಪ್ ಇ ಡಿ ಪ್ರಾಬ್ಲಮ್ಸ್ ಇದೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ. ನಿಮಗೂ ಈಗಲೇ ಅರ್ಥ ಮ್ಯಾಕ್ಸಿಮಮ್ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಯಾಕೆ ಈ ಪ್ರಾಬ್ಲಮ್ ಬಂದಿದೆ ನನಗೂ ಅಂತ. ಸೊ ವ್ಯಾಸ್ಕ್ಯುಲರ್, ನ್ಯೂರೋ, ಸೈಕೋಜೆನಿಕ್, ಮಿಕ್ಸ್ಡ್ ಆ್ಯಂಡ್ ಮೆಡಿಕೇಷನ್ ಇ ಡಿ ಆ್ಯಂಡ್ ಸೈಕೋಜೆನಿಕ್ ಇ ಡಿ. ಸೊ ಇಷ್ಟು ಟೈಪ್ ಇ ಡಿ ಇದೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ. ಓಕೆನಾ, ನಿಮ್ಗೂ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಸೊ ಈ ಥರ ಪ್ರಾಬ್ಲಮ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನಮ್ಮ ಬಿಡಿಸ್ ನಂಬರ್ ಇದೆ, ನನಗೆ ಕಾಲ್ ಮಾಡಿದ್ರೆ ನಾನು ಪ್ರಾಪರ್ವಾಗಿ ಫರ್ದರ್ವಾಗಿ ಏನು ಮಾಡಬೇಕಂತ ಹೇಳ್ತೀನಿ. ಓಕೆನಾ, ಥ್ಯಾಂಕ್ ಯು.